ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಒಂದು ಪ್ರಮುಖವಾದಂತಹ ಮಾಹಿತಿ ಇದೆ TET ಪರೀಕ್ಷೆಗೆ ಸಂಬಂಧಪಟ್ಟಂತೆ. ಇದು ಇವತ್ತೇ ಬಂದಿರುವಂತಹ ಒಂದು ಪ್ರಕಟಣೆ ಏನಿದೆ ಅಂತ ಅಂದರೆ 2024ರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಫಲಿತಾಂಶವನ್ನು ದಿನಾಂಕ 9/8/2024ರಂದು ಪ್ರಕಟಿಸಲಾಗಿದೆ. ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳಿಗೆ QR ಕೋಡ್ ಹೊಂದಿರುವ ಗಣಕೀಕೃತ ಪ್ರಮಾಣಪತ್ರವನ್ನು ಇಲಾಖಾ ವೆಬ್ಸೈಟ್ನಲ್ಲಿ ಲಭ್ಯಗೊಳಿಸಲಾಗಿದೆ. ಪ್ರಮಾಣಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈಗ ಆಲ್ರೆಡಿ ನಮಗೆ ಪರೀಕ್ಷೆಯನ್ನು ಮಾಡಲಾಗಿತ್ತು, ಕೀ ಆನ್ಸರ್ ರಿಸಲ್ಟ್ ಎಲ್ಲನೂ ಅನೌನ್ಸ್ ಮಾಡಿದರು. ಆದರೆ ಇದುವರೆಗೂ ಕೂಡ ಸರ್ಟಿಫಿಕೇಟನ್ನು ಬಿಟ್ಟಿರಲಿಲ್ಲ. ಬಹಳಷ್ಟು ಜನರಿಗೆ ಅದೊಂದು ಪ್ರಶ್ನೆ ಕಾಡ್ತಾ ಇತ್ತು, ಯಾವಾಗ ಬಿಡ್ತಾರೆ ಅಥವಾ ಬಿಟ್ಟಿದ್ದಾರಾ, ನಾವೇ ಡೌನ್ಲೋಡ್ ಮಾಡ್ಕೊಂಡಿಲ್ವಾ ಅನ್ನುವಂಥ ಅನುಮಾನ ಕೂಡ ಬಂದಿತ್ತು. ಯಾಕಂದರೆ ಬಹಳ ತಡವಾಗಿತ್ತಲ್ವ, ಸೊ ಹಾಗಾಗಿ ಅಂತಹ ಅನುಮಾನಗಳು ಕೂಡ ಸಹಜ. ಆದರೆ ಅಧಿಕೃತ ಮಾಹಿತಿ ಏನು ಅಂದರೆ ಸರ್ಟಿಫಿಕೇಟನ್ನು ಇವತ್ತೇ ಬಿಟ್ಟಿದ್ದಾರೆ. ನೀವು ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ನಲ್ಲಿ ನಿಮ್ಮ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆ. ಮತ್ತೊಂದು ಅಂಶ ಏನು ಅಂದರೆ ಈ ಬಾರಿ ಬಹಳಷ್ಟು ಜನ TETಯನ್ನು ತೇರ್ಗಡೆ ಆಗಿಲ್ಲ. ಅದು ಸೈನ್ಸ್ ವಿಭಾಗದಲ್ಲಾದರೂ ಆಗಿರ್ಬೋದು ಅಥವಾ ಸಮಾಜ ವಿಜ್ಞಾನದಲ್ಲಾದರೂ ಆಗಿರ್ಬೋದು. ಏಕೆಂದರೆ ಪ್ರಶ್ನೆ ಪತ್ರಿಕೆ ಬಹಳ ಕ್ಲಿಷ್ಟವಾಗಿತ್ತು. ಸೊ ಹಾಗಾಗಿ ಬಹಳಷ್ಟು ಜನ ಎಲಿಜಿಬಲ್ ಆಗಿಲ್ಲ. ಆದರೂ ಕೂಡ ನಿರಾಶೆ ಹೊಂದೋದು ಬೇಡ. ಯಾಕಂದರೆ ಮತ್ತೆ TET ಪರೀಕ್ಷೆಯನ್ನು ಕರೀತಾರೆ, ಮುಂದಿನ ವರ್ಷದ ಆರಂಭದಲ್ಲಿ ಕರೀಬೋದು. ಸೊ ಹಾಗಾಗಿ ನಿಮ್ಮ ತಯಾರಿಯನ್ನು ನೀವು ಮುಂದುವರಿಸ್ಕೊಳ್ಳಿ. ಮತ್ತೊಂದು ಪ್ರಶ್ನೆ ನೀವು ಕೇಳ್ತಾ ಇರೋದೇನು ಅಂದರೆ GPSTR ಎಕ್ಸಾಮನ್ನು ಮತ್ತೊಂದು TET ಮಾಡೇ ಕರೀತಾರಾ ಅಂತ. ಸೊ ನನ್ನ ಅನಿಸಿಕೆ ಇನ್ನೊಂದು TET ಆದಮೇಲೆ GPSTR ಎಕ್ಸಾಮನ್ನು ಮಾಡ್ಬೋದು ಅಂತ ನನ್ನ ಅನಿಸಿಕೆ ಅಷ್ಟೇ ಇದು. ಯಾಕಂದರೆ ಇನ್ನು ಆರ್ಥಿಕ ಇಲಾಖೆ ಅನುಮೋದನೆ ಸಿಗಬೇಕು, ಅನಂತರ ಕೋರ್ಟ್ನಲ್ಲಿರುವಂತಹ ಕೇಸ್ ಬಗೆಹರಿಬೇಕು. ಅದಾದಮೇಲೆ ನಮಗೆ ಶಿಕ್ಷಕರ ನೇಮಕಾತಿ ನಡೆಯುವಂಥದ್ದು. ಹಾಗಾಗಿ ಸಾಕಷ್ಟು ಕಾಲಾವಕಾಶ ಇದೆ. ಇನ್ನೂ TET ಪಾಸ್ ಆಗಿಲ್ಲ ಅಂತ ಅಂದರೆ ನಿಮ್ಮ ತಯಾರಿಯನ್ನು ಮುಂದುವರಿಸಿ. ಯಾರೆಲ್ಲ ಈಗ ಆಲ್ರೆಡಿ TET ಪಾಸ್ ಆಗಿದ್ದೀರಿ ಅವರು ಹೆಚ್ಚಿನ ಅಂಕವನ್ನು ಗಳಿಸೋದ್ರ ಜೊತೆಗೆ ಈ ಒಂದು GPSTR ಎಕ್ಸಾಮಿಗೂ ಕೂಡ ಒಟ್ಟಿಗೆ ತಯಾರಿಯನ್ನು ಮಾಡ್ತಾ ಹೋಗಿ. TET ಅಂಕ ಕೂಡ ನಮಗೆ ಜಾಬನ್ನು ಪಡ್ಕೊಳ್ಳೋದ್ರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಿಜವಾದ ಉದಾಹರಣೆ ನಾನೇ ಆಗಿದ್ದೀನಿ. ಸೊ ಅದೆಲ್ಲ ನಿಮಗೆ ಗೊತ್ತಿರುವಂತಹ ಮಾಹಿತಿ. ಹಾಗಾಗಿ TETಯಲ್ಲಿ 1 ಅಂಕ ಹೆಚ್ಚಾದರೂ ಕೂಡ ಅದು GPSTRಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಓಕೆ. ಸೊ ಈಗ ನೀವು TET ಯಾರೆಲ್ಲ ಪಾಸಾಗಿದ್ದೀರಿ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆ. ಸೊ ಇದೊಂದು ಪ್ರಮುಖವಾದಂತಹ ಅಪ್ಡೇಟ್ ಆಗಿತ್ತು. ಇದನ್ನು ತಿಳಿಸ್ತಾ ಈ ಒಂದು ಸೆಷನ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.